बेळगावमध्ये होणाऱ्या राज्यस्तरीय 6व्या वैज्ञानिक संमेलनाचे अत्यंत यशस्वी आयोजन करण्यासाठी सरकारकडून तसेच वैयक्तिक पातळीवर आवश्यक त्या सर्व प्रकारचे सहकार्य व मार्गदर्शन देऊ अशी ग्वाही सार्वजनिक बांधकाम मंत्री सतीश जारकिहोळी यांनी दिली. घटप्रभा येथील डॉक्टर हर्डीकर सेवादल अकॅडमीमध्ये आयोजित कर्नाटक राज्य वैज्ञानिक संशोधन परिषदेच्या नेतृत्वाखाली 2026 साली बेळगावमध्ये होणाऱ्या राज्यस्तरीय 6व्या वैज्ञानिक संमेलनाच्या पूर्वतयारी बैठकीत ते बोलत होते. ಕೇಂದ್ರ ಬಿಂದುಗಳು ರಾಜ್ಯದಲ್ಲಿ ಸುಮಾರು 30-40 ವರ್ಷದಿಂದ ಮೂಢನಂಬಿಕೆ ಮತ್ತು ವಿಜ್ಞಾನದ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಸತತವಾಗಿ ಹೋರಾಟ ಮಾಡುವಂಥ ಡಾಕ್ಟರ್ ಉಳಿಕಲ್ ನಟರಾಜ್ ಅವರೇ, ಬರುವಂಥ ಸಮ್ಮೇಳನದ ಅಧ್ಯಕ್ಷರಾದ ಮಾರುತಿ ವಿಜಯನಗರ ಅವರೇ, ಡಾಕ್ಟರ್ ಸ್ವಾತಿ ವೈದ್ಯ ಅವರೇ, ಬಸವರಾಜ್ ಅಟ್ಟಿಗೌಡ ಅವರೇ, ಸಂಗಮೇಶ್ ಅವರೇ, ಇನ್ನು ಎಲ್ಲ ವೇದಿಕೆ ಮೇಲೂ ಅಧ್ಯಕ್ಷರು, ಸಂಘದ ಸದಸ್ಯರು ಮತ್ತು ಮಾಧ್ಯಮದ ಮಿತ್ರರೇ, ಇವತ್ತು ಡಿಸೆಂಬರ್ನಲ್ಲಿ ಮಾಡ್ತಾರೆ ಡಿಸೆಂಬರ್ನಲ್ಲಿ ಬೆಳಗಾವಿ ಜರುಗುವಂಥ ವಿಜ್ಞಾನ ಸಮ್ಮೇಳನದ ಯಾವ ರೀತಿ ಅದು ಯಶಸ್ವಿ ಮಾಡಬೇಕು ಅನ್ನೋದು ನಮ್ಮ ಜವಾಬ್ದಾರಿ. ಈಗಾಗಲೇ 5 ಕಡೆ ಮಾಡಿದ್ದಾರೆ. ಅದು ಯಾದಗಿರಿ, ಲಿಂಗಸೂರು, ಶಿವಮೊಗ್ಗ, ರಾಯಚೂರು, ಆಮೇಲೆ ಬಾಗಲಕೋಟೆ. ಸೊ ಇದು 6ನೇ ಸಮ್ಮೇಳನ ಬೆಳಗಾವಿಯಲ್ಲಿ ಆಗ್ತದೆ. ನಮ್ಮ ಜವಾಬ್ದಾರಿ ಅಂದರೆ ಇದನ್ನು ಯಶಸ್ವಿ ಮಾಡೋದು, ಹೆಚ್ಚು ಜನ ಪಾಲ್ಗೊಳ್ಳಬೇಕು, ಅದರಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಳ್ಬೇಕು. ಯಾಕಂದರೆ ಅವ್ರಿಗೆ ನಾವು ಇದನ್ನು ಕಲಿಸ್ಬೇಕಾಗಿದೆ. ವಿಜ್ಞಾನ ಎಷ್ಟು ಮುಖ್ಯ ಇದೆ ನಮಗೆ, ನಮ್ಮ ದೇಶಕ್ಕೆ, ನಮ್ಮ ಬದುಕಿಗೆ ಅನ್ನೋದು ಕಲಿಸ್ಲಿಕ್ಕೆ ಇದು ಸಮ್ಮೇಳನ. ಅದಕ್ಕೆ ಭಾಳಷ್ಟು ಶಾಲಾ ಕಾಲೇಜ್ ಇದೆ, ನಮ್ಮ ಅಖಂಡ ದೊಡ್ಡ ಜಿಲ್ಲೆ ಇದೆ, ಭಾಳ ಜನ ಭಾಗವಹಿಸಬೇಕು, ಅದರ ಲಾಭ ಆಗಬೇಕನ್ನು ನಮ್ಮೆಲ್ಲರ ಆಸೆ ಆಗಿದೆ. ಈಗಾಗಲೇ ಅದರ ಮಹತ್ವ ಡಾಕ್ಟರ್ ಉಳಿಕಲ್ ನಟರಾಜ್ ಅವರು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಯಾವ ರೀತಿ ನಾವು ವಿದ್ಯಾರ್ಥಿಗಳಲ್ಲಿ ಈ ವೈಜ್ಞಾನಿಕ ಚಿಂತನೆ, ವೈಚಾರಿಕ ಚಿಂತನೆ ತುಂಬಬೇಕು ಅನ್ನೋದು ಈ ಸಮ್ಮೇಳನದ ಮತ್ತು ಉದ್ದೇಶ ಆಗಿದೆ. ಸೊ ಇಲ್ಲಿ ನಂಬಿಕೆ, ಮೂಢನಂಬಿಕೆ ಎರಡು ಇದೆ. ಸೊ ಅದನ್ನು ಬಿಡಿಯಾಗಿ ನಾವು ಇವತ್ತು ಹೇಳೋದು ಅವಶ್ಯಕತೆ ಇದೆ. ಸೊ ವಿಶೇಷವಾಗಿ ಭಾಳ ಜನ ವಿಜ್ಞಾನ ಶಿಕ್ಷಕರು ಇದ್ದಾರೆ. ಅವರು ನೀವು ವಿದ್ಯಾರ್ಥಿಗಳಿಗೆ ನಿಮ್ಮ ಹಂತದಲ್ಲಿ ಅದಕ್ಕೆ ಪೂರ್ವಭಾವಿಯವರಿಗೆ ಹೆಚ್ಚು ಪಾಠ ಹೇಳಿದರೆ ಪ್ರತಿ ದಿವಸ ಅವರು 20 ವರ್ಷಕ್ಕೆ ಅವರೇ ಹೇಳುವಂಥ ಒಂದು ಸ್ಟೇಜ್ ಬರ್ತಾರೆ. ಸೊ ಅದನ್ನು ಕಲಿಸುವಂಥ ಪ್ರಯತ್ನ ನಮ್ಮಿಂದ ಆಗಬೇಕಾಗಿದೆ. ಸೊ ಇಲ್ಲಿವರೆಗೆ ಆಗಿಲ್ಲ, ಬಹುಶಃ ಮುಂದಾದರೂ ಕೂಡ ನಾವು ವಿಳಂಬ ಆದರೂ ಕೂಡ ಆ ನಿಟ್ಟಿನಲ್ಲಿ ನಾವೆಲ್ಲ ಮುಂದಾಗೋಣ. ಈಗ ಬರುವಂಥ ಸಮ್ಮೇಳನ ವಸತಿ ಇರ್ಬೋದು, ಊಟ ಇರ್ಬೋದು, ಪ್ರಚಾರ ಇರ್ಬೋದು, ಶಾಲಾ ಮಕ್ಕಳ ಹೆಚ್ಚು ಪಾಲ್ಗೊಳ್ಳಿಕೆ ಇರ್ಬೋದು. ನಮಗೆ ಈ ಸಾರಿ ನಾವು ಬೆಳೆದಂಗೆ, ನಮ್ಮ ಸ್ವಾತಿ ಮೇಡಮ್ ಹೇಳಿದಂಗೆ, ಈ ಅಂಗಾಂಗಗಳ ಎಷ್ಟು ಮಹತ್ವ ಇದೆ ಅದನ್ನು ಡೊನೇಟ್ ಮಾಡಲಿಕ್ಕೆ ಅದನ್ನು ಲೈವ್ ಅಲ್ಲಿ ಅದನ್ನು ಈ ಸಾರಿ ನ್ಯೂಸ್ ಕೇಳಿ ಬಟ್ ಡಾಕ್ಟರ್ಗಳು ಕೂಡ ಪಾಲ್ಗೊಳ್ಳಬೇಕು. ಯಾಕಂದರೆ ಅವರೇ ಮುಖ್ಯ. ಈ ವಿಜ್ಞಾನದ ಹೆಚ್ಚು ಯೂಸ್ ಮಾಡೋದು ಅವರೇ ಹೇಳ್ತಾರೆ. ಡಾಕ್ಟರ್ಗಳು ನ್ಯೂಸಿನ ಯಾವ ರೀತಿ ನಮ್ಮ ಮೇಡಮ್ ಹೇಳಿದ್ರು, ಅವರು ಬ್ರೈನ್ಗೆ ಎಷ್ಟು ಉಪಯುಕ್ತ ಇದೆ, ಹಾರ್ಟ್ ಇದೆ, ಕಿಡ್ನಿ ಇದೆ, ಇದನ್ನು ಡೊನೇಟ್ ಮಾಡಿದ್ರೆ ಎಷ್ಟೋ ಜನಕ್ಕೆ ಬದುಕಲಿಕ್ಕೆ ಅನುಕೂಲ ಆಗುತ್ತೆ. ಈ ಸಮ್ಮೇಳನದ ಅದು ಒಂದು ಪ್ರಚಾರ ಪ್ರಾರಂಭ ಆದರೆ ಈ ಸಮ್ಮೇಳನಕ್ಕೆ ಅನ್ನೋದು ಹೆಚ್ಚು ಮತ್ತು ಮೆರುಗು ಬರ್ತೈತೆ. ಒಂದು ಸ್ಟೆಪ್ ನಾವು ಅಚೀವ್ ಮಾಡಲಿಕ್ಕೆ ಇದು ಒಂದು ಅನುಕೂಲ ಅಂತ ನನ್ನ ಭಾವನೆ. ಸೊ ಮಕ್ಕಳಿಗೆ ನಾವು ಚಿಕ್ಕವರಿದ್ದಾಗ ತರಬೇತಿ ಕೊಟ್ಟರೆ ಅವರೇ ಬೆಳೀತಾರೆ. ಮುಂದೆ ಇದನ್ನು ನಿಮ್ಮೇನು ಕನಸಿದೆ ಮುಂದುವರಿಯುವಂಥ ಪ್ರಯತ್ನ ಮಾಡ್ತಾರೆ.
ಮತ್ತು ಹಾಡುಗಳಿರ್ಬೋದು, ನಾಟಕಗಳಿರ್ಬೋದು, ಇವನ್ನು ಕೂಡ ನಾವು ಹೆಚ್ಚು ಪ್ರಚಾರ ಮಾಡಬೇಕು. ಹಾಡುಗಳಿಂದ, ನಾಟಕಗಳಿಂದ, ನಿಬಂಧ ಸ್ಪರ್ಧೆಗಳಿಂದ, ಭಾಷಣಗಳಿಂದ ಇದನ್ನು ನಾವು ಚಿಂತನೆಯಿಂದ ಕೆಳ ಹಂತದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಉಳಿಯುವಂಥ ಪ್ರಯತ್ನ ಮಾತ್ರ ಅತ್ಯಂತ ಯಶಸ್ವಿ ಆಗ್ತೀವಿ. ಅದಕ್ಕೆ ನಮ್ಮ ಜವಾಬ್ದಾರಿ ಸಮ್ಮೇಳನ ಯಶಸ್ವಿ ಮಾಡಬೇಕು. ನಾವು ಲಿಂಗಸೂರದಲ್ಲಿ ಇದಕ್ಕೆ ಜೊತೆಯಾಗಿ ಕೆಲಸ ಮಾಡಿದ್ವಿ. ಮೊನ್ನೆ ಯಾದಗಿರಿಯಲ್ಲಿ ಮಾಡಿದ್ವಿ, 3ನೇ ಸಾರಿ ಬೆಳಗಾವಿಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಈಗಿಂದಲೇ ಯಾವ ರೀತಿ ನಾವು ಕಮಿಟಿ ಮಾಡಿ ಯಾವ ಕಮಿಟಿ ಜವಾಬ್ದಾರಿ ತಗೋಬೇಕು, ಅವ್ರಿಗೆ ಕೆಲಸ ಹಚ್ಚಿ ಆದ್ಮೇಲೆ ಕಂಟಿನ್ಯೂ ಮಾಡಿ. ಸೊ ನಮ್ಮದು ಪಕ್ಕಕ್ಕೆ ನಮ್ಮ ವೆಲ್ಕಲ್ ಮಹಾರಾಷ್ಟ್ರ ಇದೆ, ಗೋವಾ ಇದೆ. ಆದರೆ ನಾವು ನಮ್ಮ ರಾಜ್ಯದಲ್ಲೇ ಮಾಡೋದು ಭಾಳಷ್ಟಿದೆ. ಮತ್ತು ಅದನ್ನೇ ತಗೊಂಡ್ಬೇಡ, ರಾಜ್ಯಕ್ಕೆ ಸೀಮಿತವಾಗಿ ಇದನ್ನು ಕೆಲಸ ಮಾಡೋಣ. ಯಾಕೆ ಇನ್ನೂ ಭಾಳಷ್ಟು ಇಲ್ಲೇ ಕೆಲಸ ಇದೆ, ಇಲ್ಲೇ ನಮ್ಮೊಂದು ಸವಾಲುಗಳಿದೆ ಭಾಳಷ್ಟು. ಅದಕ್ಕೆ ನಮ್ಮ ಜಿಲ್ಲೆ, ತಾಲೂಕು, ರಾಜ್ಯ ಮೊದಲ ಟಾರ್ಗೆಟ್ ಮಾಡೋದು. ಒಂದು 5 ವರ್ಷದಲ್ಲಿ ಏನಾರ ಒಂದು ಅಚೀವ್ ಮಾಡ್ತೀವಿ ಅಂತ ನಂತರ ಅದ್ರ ಬಗ್ಗೆ ಚಿಂತನೆ ಮಾಡೋಣ. ಯಾಕೆ ನಮ್ಮಲ್ಲಿ ಭಾಳಷ್ಟು ಸಮಸ್ಯೆಗಳು ನಮ್ಮಲ್ಲೇ ಇದೆ. ಅದಕ್ಕೆ ಒತ್ತು ನೀಡುವಂಥ ಪ್ರಯತ್ನ ಮಾಡೋಣ. ಸೊ ಉಳಿಕಲ್ ನಟರಾಜ್ ಅಂತ ಅವರು ಎಲ್ಲ ಊರಲ್ಲಿ ಅವರು ಬೆಳಿಬೇಕು, ಎಲ್ಲ ಮನೆಯಲ್ಲಿ ಅವರು ಬೆಳಿಬೇಕು ಅಂದಾಗ ಮಾತ್ರ ಇದನ್ನು ಬಿಡೋದಿದೆ ತೊಡಗಲಿಕ್ಕೆ ಸಾಧ್ಯ ಇದೆ. ಅವ್ರು ಬಂದು ಅವ್ರು ಯಾವುದೋ ಒಂದು ಕಾರ್ಯಕ್ರಮ ಮಾಡಿ ನಮ್ಮ ಶಾಲೆಯಲ್ಲಿ ತೋರಿಸೋರು ಆಗೋದು. ನೀವು ಆಗಬೇಕು, ನಿಮ್ಮ ಮಕ್ಕಳಾಗಬೇಕು, ಆ ಪರಿಜ್ಞಾನ ಅವ್ರಿಗೆ ಬೆಳಿಬೇಕು. ಇದರಿಂದ ಲಾಭ ಏನಿದೆ, ನಷ್ಟ ಏನಿದೆ, ನಿಮ್ಮ ಮಕ್ಕಳಿಗೆ ಬಂದಾಗ ಇದು ತಾನಾಗೆ ದೂರ ಆಗಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಭಾಳ ಜನ ಹೋರಾಟ ಮಾಡಿದ್ರು. ಬಸವಣ್ಣ ಕಾಲದಿಂದ ಹೋರಾಟ ಇದೆ, ಇದು ಇವತ್ತಲ್ಲ. ಅದು ನಿಲ್ತಾನೆ ಇಲ್ಲ, ಇನ್ನೂ ಹೆಚ್ಚಳ ಆಗ್ತಾಯಿದೆ. ಬುದ್ಧನ ಕಾಲದಲ್ಲಿ ಹೋರಾಟ ಆಗಿದೆ. ಅಂಬೇಡ್ಕರ್ ಅವ್ರು ಹೇಳಿದರು, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ಯಾರಿಗೂ ತೋರಿಸ್ಬೇಡಂತ ಅವ್ರು ಹೇಳಿದರು. ಅದು ಕೂಡ ನಾವು ತೋರಿಸ್ತೀವಿ. ಇನ್ನೂ ನೋಡ್ರಿ, ಪಾಸ್ ಆಗ್ತಿಲ್ಲೋ, ನೌಕರಿ ಆಗ್ತೈತಿಲ್ಲೋ, ಮದುವೆ ಆಗ್ಬೇಕಿಲ್ಲ, ಇನ್ನೂ ನಾವು ಕೈ ತೋರ್ಕೋತಾನೆ ಆಡ್ತಿರ್ತೀವಿ. ನಾವು ಭಾಳ ಹಿಂದೆ ಹೇಳಿದ್ದಾರೆ, ಇದೆಲ್ಲ ಯಾವುದೂ ಇಲ್ಲ, ನಿಮ್ಮ ಭವಿಷ್ಯ ನಿಮ್ಮ ಕೈ ಇದೆ ಅಂತ 1000 ವರ್ಷದಿಂದ ಹೇಳಿದ್ದಾರೆ. ಇವತ್ತಲ್ಲ. ಅವಾಗ ಯಾವುದೇ ಪತ್ರಿಕೆ ಇಲ್ಲ, ವಾಟ್ಸಪ್ ಇಲ್ಲ, ರೇಡಿಯೋ ಇಲ್ಲ, ಟಿ ವಿ ಇಲ್ಲ. ಆ ಸಂದರ್ಭದಲ್ಲಿ ನಮಗೆ ಹೇಳಿದ್ದಾರೆ. ಅವು ಇನ್ನೂ ವಚನ ರೂಪದಲ್ಲಿ ಜೀವಂತವಾಗಿದ್ದರೂ ಕೂಡ ನಾವು ಇನ್ನೂ ಅದರ ವಿರೋಧ ದಿಕ್ಕಿನಲ್ಲಿ ನಾವು ಹೋಗ್ತಾ ಇದ್ದೀವಿ. ಮತ್ತು ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರಗಳನ್ನು ಮತ್ತೆ ಪ್ರತಿಪಾದನೆ ಮಾಡೋದು ಭಾಳ ಇವತ್ತು ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಚಿಂತನೆ ಮಾಡೋಣ. ವಿಜ್ಞಾನದ ಮಹತ್ವವನ್ನು ನಾವು ಸಮಾಜಕ್ಕೆ, ವಿದ್ಯಾರ್ಥಿಗಳಿಗೆ ತಿಳಿಸುವಂಥ ಕಾರ್ಯಕ್ರಮ ಆಗಲಿ. ನಮ್ಮ ಬೆಳಗಾವಿಯಲ್ಲಿರುವಂಥ ರಾಜ್ಯ ಮಟ್ಟದ ವಿಜ್ಞಾನ ಸಮ್ಮೇಳನ ಅತ್ಯಂತ ಯಶಸ್ವಿ ಆಗಲಿ. ಅದಕ್ಕೆ ಬೇಕಾಗುವಂಥ ಎಲ್ಲ ಪೂರಕ ವ್ಯವಸ್ಥೆಗಳನ್ನು ಮಾರುತಿ ವಿಜಯನಗರ ನೇತೃತ್ವದಲ್ಲಿ ನಾವು ಮಾಡ್ತೀವಿ. ಇದನ್ನು ಯಶಸ್ವಿ ಮಾಡ್ತಾ ಅಂತೇಳಿ ಮಾತನಾಡುತ್ತೇನೆ. जय विद्यार्थी. आगामी बेळगावमधील संमेलनात विद्यार्थ्यांनी मोठ्या संख्येने सहभागी होऊन हे संमेलन यशस्वी करावे असेही मंत्री म्हणाले. राजशेखर हिरेमठ, KMM मराठी, बेळगाव. क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakvadi, Belagavi.